ಕಾರ್ಯಕರ್ತ ಬಂಧುಗಳೇ ಮತ್ತು ಉಡುಪಿಯ ಸಮಸ್ತ ನಾಗರಿಕರೇ, ಇದೇ ಏಪ್ರಿಲ್ 26ರಂದು ನಾವು ಉಡುಪಿಯಲ್ಲಿ ದೇಶಾಭಿಮಾನಿ ಸಮಾವೇಶ ನನ್ನ ಭಾರತ ನನ್ನ ಹೆಮ್ಮೆ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮವೊಂದು ಐತಿಹಾಸಿಕ ಮತ್ತು ಚಾರಿತ್ರಿಕ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಒಬ್ಬ ಅಪ್ಪಟ ದೇಶಾಭಿಮಾನಿ ರಾಷ್ಟ್ರಭಕ್ತ ಮತ್ತೊಬ್ಬರಿಲ್ಲ ಅಂತ ನಾವು ಹೇಳ್ಬೋದು. ಅನೇಕ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದೇಶ ಮೊದಲು, ಎಲ್ಲಕ್ಕಿಂತ ದೇಶ ಮೊದಲು, ನಂತರ ನನ್ನ ಬೇರೆ ಆದ್ಯತೆಗಳು ಅಂತೇಳಿ. ಎಲ್ಲಿವರೆಗೆ ಅಂತ ಹೇಳಿದರೆ, ಸಮುದಾಯದ ಪ್ರಶ್ನೆ ಬಂದಾಗ ಕೂಡ ನನಗೆ ದೇಶ ಮೊದಲಾಗ್ತದೆ, ನಂತರ ಸಮುದಾಯ ಎನ್ನುವ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಅಂಬೇಡ್ಕರರ ಮಾತಿನಿಂದ ಪ್ರೇರಣೆ ಪಡೆದು ಅವರ ಜನ್ಮದಿನಾಚರಣೆಯನ್ನು ನಾವು ದೇಶಾಭಿಮಾನಿ ಸಮಾವೇಶ ನನ್ನ ಭಾರತ ನನ್ನ ಹೆಮ್ಮೆ ಎನ್ನುವ ಶೀರ್ಷಿಕೆಯೊಂದಿಗೆ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸಂಚಾಲಕರಾದ ಅಣ್ಣ ಮಾವಳ್ಳಿ ಶಂಕರ್ ಅವರು ಬಂದು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ. ಹಾಗೆ ಅನೇಕ ಗಣ್ಯರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಸುಮಾರು 6ರಿಂದ 7 ಸಾವಿರ ಜನ ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೊರಗ ಸಮುದಾಯದವರಿಗೆ 15 ಲಕ್ಷ ತಲಾ 15 ಲಕ್ಷ ವೆಚ್ಚದ 100 ಮನೆಗಳನ್ನು ಮಾಡಿಕೊಟ್ಟ ಸನ್ಮಾನ್ಯ ಎಚ್.ಎಸ್. ಶೆಟ್ಟಿ ಅವರಿಗೆ ನಾವು ಭೀಮಸಾರಥಿ ಎನ್ನುವ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೇವೆ. ಈ ನಮ್ಮ ಉಡುಪಿ ಜಿಲ್ಲೆಯ 10 ಹಲವು ಪ್ರಗತಿಪರ ಸಂಘಟನೆಗಳು, ಮುಸಲ್ಮಾನ್ ಒಕ್ಕೂಟ, ಕ್ರಿಶ್ಚಿಯನ್ ಒಕ್ಕೂಟ ಹಾಗೆ ಇತರ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ಒಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬರಬೇಕು, ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.